ಸಿಎಂ ಅವರು ಬಹಿರಂಗ ವೇದಿಕೆ ಮೇಲೆ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ ಅವರು ಆರೋಪ ಮಾಡ್ತಾರೆ ಏನು ಸಾಧನೆ ಆಗಿಲ್ಲ ಅಂತ. ಒಂದೇ ವೇದಿಕೆಗೆ ಬರಲಿ ಚರ್ಚೆ ಮಾಡೋಣ. ಏನು ಸದನದಲ್ಲೇ ಇದೆಯಲ್ಲ, ಸದನದಲ್ಲೇ ಉತ್ತರ ಕೂಡ ಅಲ್ಲ, ಸದನದಲ್ಲೇ ಏನೂ ಇಲ್ಲ, ಸದನದಲ್ಲೇ ಸದನದಲ್ಲೇ ಉತ್ತರ ಕೊಡೋಕ್ಕಾಗ್ದೇನೆ ಸದನಕ್ಕಿಂತ ಇನ್ನು ಪವಿತ್ರವಾಗಿರೋ ಇನ್ಯಾವ ವೇದಿಕೆ ಬೇಕಂತೆ? ಸದನದಲ್ಲೇ ಮಾತಾಡ್ಬೇಕು ತಾನೆ. ಒಂದು ಬಾಣ್ತಿಯರ ಸಾವಿಗೆ ಏನಾದ್ರು ಉತ್ತರ ಇದೆಯಾ? ಶಿಕ್ಷಣದ ವಿಚಾರದಲ್ಲಿ ಉತ್ತರ ಇದೆಯಾ? ಗುಣಮಟ್ಟದ ಶಿಕ್ಷಣದ ವಿಚಾರದಲ್ಲಿ ಉತ್ತರ ಇದೆಯಾ? ಅಥವಾ ಒಂದು ಕುಡಿಯೋ ನೀರಿನ ಯೋಜನೆ ಅಥವಾ ಬಡವರಿಗೆ ಮನೆ ಕಟ್ಟೋ ವಿಚಾರದಲ್ಲಿ ಏನಾದ್ರು ಇದೆಯಾ? ಒಂದು ಸಾರಿಗೆ ವ್ಯವಸ್ಥೆ ಬೆಂಗಳೂರಿಗೆ ಒಂದು ಕಸ ವಿಲೇವಾರಿಯಲ್ಲಿ ವಿಚಾರದಲ್ಲಿ ಏನಾದ್ರು ಒಂದು ಇದೆಯಾ? ಬಡವರಿಗೆ ಮನೆ ಕಟ್ಟೋ ವಿಚಾರದಲ್ಲಿ ಒಂದು ಮನೆ ಕಟ್ಟ ನಿಮಗೆ ಶಕ್ತಿ ಏನು ಸರ್ಕಾರ ಕೊಟ್ಟಿದ್ರು ನೀವು ಮಾಡಿದ್ದೀರಾ? ಇವತ್ತು ಸಮಾನತೆ ಕಾಣೋದಿಲ್ಲ ಶಿಕ್ಷಣದಿಂದ. ಇವತ್ತು ಆರೋಗ್ಯ ಸೇವೆನ ಕೊಡ್ಲಿಕ್ಕೆ ಆಗ್ತಿದ್ಯಾ? ಇವತ್ತು ಆರೋಗ್ಯ ಔಷಧಿ ಕೊಂಡ್ಕೊಳ್ಳೋಕೆ ದುಡ್ಡು ಕೊಡ್ತಾ ಇದ್ದೀರಾ? ಬರೀ ಡೋಂಗಿ ಜನೌಷಧಿ ಮುಚ್ಚಕ್ಕೆ ನೀವು ಹಾಕುವ ಆಸಕ್ತಿಯನ್ನು ಜನರಿಗೆ ಸರ್ಕಾರದಿಂದ ಔಷಧಿ ಒದಗಿಸುವಂಥ ಕೆಲಸಗಳನ್ನು ಮಾಡಿ. ಸುಮ್ಮನೆ ಡೋಂಗಿ ಹೇಳಿಕೆ ಕೊಡೋಕ್ಕೇನಂದರೆ ಭ್ರಷ್ಟಾಚಾರ ತುಂಬಿ ತುಳುಕಿದೆ. ಏನು ಆತ್ಮಹತ್ಯೆ ಯಾವ ಥರ ಇತಿಹಾಸದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದನ್ನ ಕಂಡಿದ್ದೀರಾ? ಬಂಡತನಕ್ಕೆ ಉದಾಹರಣೆನೇ ಈ ಕಾಂಗ್ರೆಸ್ ಸರ್ಕಾರ. ಏನಾರು ಬಂಡತನ ಅಂತ ಏನಾರ ಮೂರು ಏನು ಯೋಚನೆ ಇಲ್ದೇ, ಯಾವುದನ್ನು ಆಲೋಚನೆ ಇಲ್ದೇ ಸುಮ್ಮನೆ ಬಾಯಿಗೆ ಬಂದಿಂದ ಕಾನ್ಫಿಡೆಂಟಾಗಿ ಸುಳ್ಳು ಹೇಳಬೇಕು ಅಂತ ಹೇಳ್ತಾರಲ್ಲ, ಕಾನ್ಫಿಡೆಂಟಾಗಿ ಸುಳ್ಳು ಹೇಳಬೇಕು ಅಂದರೆ ಈ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದನೇ ಕಲಿಬೇಕು, ಅವ್ರ ಉಪಮುಖ್ಯಮಂತ್ರಿಯಿಂದ ಕಲಿಬೇಕು. ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ಸಚಿವರು ಇದ್ದಾರೆ, ಅವ್ರ ಹೆಸರುಗಳು ಹೇಳೋಕ್ಕೂ ಅಲ್ಲ. ಎಲ್ಲರೂ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಗಳು.